ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು ಪ್ರಾಚೀನ ನಾಗರಿಕತೆಗಳು ಅಂತಕ್ಕಂಥ ಪಾಠದ ಮುಂದುವರಿದ ಭಾಗವನ್ನು ಈಗ ಅಧ್ಯಯನ ಮಾಡೋಣ. ಹಾಗಾದರೆ ಈಗಾಗಲೇ ನಾವು ಹಿಂದಿನ ಅವಧಿಯಲ್ಲಿ ಈಜಿಪ್ಟ್ ನಾಗರಿಕತೆಯ ಕುರಿತು ಅಧ್ಯಯನವನ್ನು ಮಾಡಿದ್ದೀವಿ. ಈ ಒಂದು ಅವಧಿಯಲ್ಲಿ ನಾವು ಮೆಸೊಪೊಟೇಮಿಯಾ ಅಂತಕ್ಕಂಥ ಒಂದು ನಾಗರಿಕತೆಯ ಕುರಿತು ಅಧ್ಯಯನವನ್ನು ಮಾಡೋಣ. ಹಾಗಾದರೆ ಈಗ ನಾವು ಅಧ್ಯಯನ ಮಾಡತಕ್ಕಂಥ ಒಂದು ನಾಗರಿಕತೆಯ ಹೆಸರು ಏನು ಅಂದರೆ ಮೆಸೊಪೊಟೇಮಿಯಾ ಅಂತೇಳಿ ಅದರ ಹೆಸರು. ಮೆಸೊಪೊಟೇಮಿಯಾ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ. ಹಾಗಾದರೆ ಹಿಂದಿನ ಒಂದು ಅವಧಿಯಲ್ಲಿ ನಾವು ಈ ಈಜಿಪ್ಟ್ ನಾಗರಿಕತೆಯ ಕುರಿತು ಅಧ್ಯಯನವನ್ನ ಮಾಡಿದ್ದೀವಿ. ಇನ್ನ ಎರಡನೇದಾಗಿ ಬರ್ತಕ್ಕಂಥದ್ದು ಮೆಸೊಪೊಟೇಮಿಯಾ ಅಂತಕ್ಕಂಥ ಒಂದು ನಾಗರಿಕತೆ ಅಂತಕ್ಕಂಥದ್ದು ಯಾವ ರೀತಿ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದನ್ನ ಈಗ ನಾವು ಅಧ್ಯಯನ ಮಾಡೋಣ. ಹಾಗಾದ್ರೆ ಇಂದಿನ ಇರಾಕ್ ದೇಶದ ಟೈಗ್ರಿಸ್ ಮತ್ತು ಯುಫ್ರಟಿಸ್ ಅಂತಕ್ಕಂಥ ಒಂದು ನದಿಗಳ ಒಂದು ತೀರದಲ್ಲಿ ಈ ಮೆಸೊಪೊಟೇಮಿಯಾ ನಾಗರಿಕತೆ ಅಂತಕ್ಕಂಥ ಒಂದು ನಾಗರಿಕತೆ ಬೆಳೆದು ಬಂದಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಮಕ್ಕಳೇ, ಇಂದಿನ ಇರಾಕ್ ದೇಶದ ಈ ಯುಫ್ರಟಿಸ್ ಮತ್ತು ಟೈಗ್ರಿಸ್ ಅಂತಕ್ಕಂಥ ಒಂದು ನದಿಗಳ ಒಂದು ತೀರದಲ್ಲಿ ಈ ಮೆಸೊಪೊಟೇಮಿಯಾ ಅಂತಕ್ಕಂಥ ಒಂದು ನಾಗರಿಕತೆ ಕಂಡು ಬಂದಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಮೆಸೊಪೊಟೇಮಿಯಾ ಅಂತಕ್ಕಂಥ ಒಂದು ನಾಗರಿಕತೆ ಈ ಗ್ರೀಕ್ ಭಾಷೆಯಲ್ಲಿ ಈ ಮೆಸೊಪೊಟೇಮಿಯಾ ಅಂತಂದ್ರೆ ಏನು ಅಂತಂದ್ರೆ ಎರಡು ನದಿಗಳ ನಡುವಿನ ಒಂದು ಪ್ರದೇಶ. ಗ್ರೀಕ್ ಭಾಷೆಯಲ್ಲಿ ಮೆಸೊಪೊಟೇಮಿಯಾ ಅಂತಂದ್ರೆ ಏನು ಅಂತಂದ್ರೆ ಎರಡು ನದಿಗಳ ನಡುವಿನ ಪ್ರದೇಶ. ಇದಕ್ಕೆ ಏನು ಕರೀತಾರೋ ಮೆಸೊಪೊಟೇಮಿಯಾ ನಾಗರಿಕತೆ ಅಂತೇಳಿ ಕರೀತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಪ್ರದೇಶವನ್ನ ಅವತ್ತಿನ ಒಂದು ಕಾಲದಲ್ಲಿ ಆಗಿರ್ತಕ್ಕಂಥವರು ಯಾರು ಅಂತಂದ್ರೆ ಅವರ ಹೆಸರು ಏನಂತಂದ್ರೆ ಸುಮೇರರು, ಬೆಬುಲೋನಿಯನ್ನರು, ಹಿಟ್ಟೈಟರು ಅಂತಕ್ಕಂಥವರು ಈ ಒಂದು ಪ್ರದೇಶವನ್ನು ಅವತ್ತಿನ ಕಾಲದಲ್ಲಿ ಆಳಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಮಕ್ಕಳೇ, ಈ ಪ್ರಾಚೀನ ಕಾಲದಲ್ಲಿ ಈ ಬೆಳೆದು ಬಂದಿರತಕ್ಕಂಥ ಈ ನಾಗರಿಕತೆಗಳನ್ನ, ಅದರಲ್ಲೂ ಈ ಮೆಸೊಪೊಟೇಮಿಯಾ ಅಂತಕ್ಕಂಥ ಒಂದು ನಾಗರಿಕತೆಯನ್ನು ಅವತ್ತಿನ ಕಾಲದಲ್ಲಿ ಸುಮೇರರು ಅಂತಕ್ಕಂಥವರು, ಬೆಬುಲೋನಿಯನ್ನರು ಅಂತಕ್ಕಂಥವರು, ಹಿಟ್ಟೈಟರು ಅಂತಕ್ಕಂಥವರು ಆಳಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಅವತ್ತಿನ ಒಂದು ಕಾಲದಲ್ಲಿ ಅಸ್ಸೀರಿಯನ್ನರಿರ್ಬೋದು ಮತ್ತು ನವ ಬೆಬುಲೋನಿಯನ್ನರು ಅಂತಕ್ಕಂಥವರು ಕೂಡ ಈ ಮೊದಲಾದ ಜನಾಂಗಗಳು ಅವತ್ತಿನ ಕಾಲದಲ್ಲಿ ಈ ಒಂದು ಪ್ರದೇಶವನ್ನ ಆಳಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಮೆಸೊಪೊಟೇಮಿಯಾ ನಾಗರಿಕತೆಯ ಒಂದು ರಾಜಕೀಯ ಒಂದು ಇತಿಹಾಸದ ಕುರಿತು ಈಗ ಅಧ್ಯಯನ ಮಾಡೋಣ. ಮೆಸೊಪೊಟೇಮಿಯಾ ನಾಗರಿಕತೆಯ ರಾಜಕೀಯ ಇತಿಹಾಸ. ಹಾಗಾದ್ರೆ ಅವತ್ತಿನ ಒಂದು ಅವಧಿಯಲ್ಲಿ ಈ ಮೆಸೊಪೊಟೇಮಿಯಾ ಅಂತಕ್ಕಂಥ ಒಂದು ನಾಗರಿಕತೆಯಲ್ಲಿ ಈ ಸುಮೇರಿಯನ್ನರಿಂದ ಮೊಟ್ಟ ಮೊದಲು ಈ ಒಂದು ನಾಗರಿಕತೆ ಅಂತಕ್ಕಂಥದ್ದು ಬೆಳೆದು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಯಾರಿಂದ ಈ ಒಂದು ಮೆಸೊಪೊಟೇಮಿಯಾ ಅಂತಕ್ಕಂಥ ನಾಗರಿಕತೆ ಬೆಳೆದು ಬಂತು ಅಂತಂದ್ರೆ ಸುಮೇರಿಯನ್ನರು ಅಂತೇಳಿ ನಾವು ಏನು ಕರಿತಾ ಇದ್ದೀವಿ. ಇವರಿಂದ ಏನಾಯ್ತು ಅಂತಂದ್ರೆ ಈ ಮೆಸೊಪೊಟೇಮಿಯಾ ಅಂತಕ್ಕಂಥ ಒಂದು ನಾಗರಿಕತೆ ಮೊಟ್ಟ ಮೊದಲ ಬಾರಿಗೆ ಬೆಳೆದು ಬಂದಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇವರಾದ ನಂತರ ಊರ್ ಇಶ್ ಲಗಾಶ್ ಅಂತಕ್ಕಂಥ ಮೊದಲಾದ ನಗರ ರಾಜ್ಯಗಳು ಅಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಊರ್ ಇಶ್ ಲಗಾಶ್ ಅಂತೇಳಿ ಆ ಒಂದು ನಗರ ರಾಜ್ಯಗಳ ಹೆಸರುಗಳು. ಅದರಲ್ಲಿ ಈ ಸುಮೇರಿಯನ್ನರು ಅಂತ ನಾವೇನು ಕರೀತಾ ಇದ್ದೀವಿ, ಅವರು ಅವತ್ತಿನ ಒಂದು ಕಾಲದಲ್ಲಿ ಈ ಕ್ಯುನಿಫಾರಂ ಅಂತಕ್ಕಂಥ ಒಂದು ಲಿಪಿಗಳಲ್ಲಿ ಅವರು ಏನು ಮಾಡ್ತಾ ಇದ್ರು, ಬರಿತಾ ಇದ್ರು. ಇವರು ಬರವಣಿಗೆಗಾಗಿ ಬಳಸಿರ್ತಕ್ಕಂಥ ಒಂದು ಭಾಷೆಯ ಒಂದು ಲಿಪಿ ಯಾವುದು ಆಗಿತ್ತಂದ್ರೆ ಕ್ಯುನಿಫಾರಂ ಅಂತೇಳಿ ಅದರ ಹೆಸರು. ಏನು ಕ್ಯುನಿಫಾರಂ ಅಂತೇಳಿ ಅದನ್ನು ಕರೀತಾ ಇದ್ದಾರೆ. ಕ್ಯುನಿಫಾರಂ ಈ ಒಂದು ಲಿಪಿಗಳಲ್ಲಿ ಅವರು ಬರಿತಾ ಇದ್ರು. ಕ್ಯುನಿಫಾರಂ ಅಂತಕ್ಕಂಥ ಒಂದು ಲಿಪಿಗಳಲ್ಲಿ ಅವರು ಏನ್ ಮಾಡ್ತಾ ಇದ್ರು, ಬರಿತಾ ಇದ್ರು. ಹಾಗಾದ್ರೆ ಈ ಕ್ಯುನಿಫಾರಂ ಅಂತಂದ್ರೆ ಏನು ಅಂತಂದ್ರೆ ಅವತ್ತಿನ ಕಾಲದಲ್ಲಿ ಈ ಹಸಿ ಜೇಡಿ ಮಣ್ಣಿನ ಒಂದು ಫಲಕಗಳ ಮೇಲೆ
ಹಸಿ ಜೇಡಿಮಣ್ಣಿನ ಒಂದು ಫಲಕಗಳ ಮೇಲೆ ಅವರು ಬರೀತಾ ಇದ್ರು. ಅದಕ್ಕೆ ಕ್ಯೂನಿಫಾರ್ಮ್ ಲಿಪಿ ಅಂತೇಳಿ ಕರೀತಾ ಇದ್ದಾರೆ. ಹಾಗಾದರೆ ಈ ಮೆಸೊಪೊಟೇಮಿಯನ್ನರಿಗೆ ಅವತ್ತಿನ ಒಂದು ಕಾಲದಲ್ಲಿ ಭಾರತದೊಡನೆ ಇರುವ ಸಂಪರ್ಕ ಅಂತಕ್ಕಂಥದ್ದು ಇತ್ತು ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗಾದರೆ ಈ ಸುಮೇರಿಯನ್ನರ ನಂತರ ಈ ಒಂದು ಪ್ರದೇಶದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥವರು ಯಾರು ಯಾರು ಅಂತಂದ್ರೆ ಅವರು ಅಕ್ಕಾಡಿಯನ್ನರು. ಜೊತೆಗೆ ಇವರ ಒಂದು ಸಾಮ್ರಾಜ್ಯ ಕೂಡ ಹಲವಾರು ದಾಳಿಗಳಿಗೆ ತುತ್ತಾಗಿ ಅದೇನಾಗ್ತಾ ಇದೆ, ಪತನವನ್ನು ಹೊಂದ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ನಂತರ ಅಮೋರೈಟರು ಅಂತೇಳಿ ಕರೀತಾ ಇದ್ದಾರೆ. ಆ ಒಂದು ಜನಾಂಗ ಕೂಡ ಈ ಬೆಗುನಾನ್ ಅಂತಕ್ಕಂಥ ಒಂದು ಪಟ್ಟಣದಿಂದ ಅವರು ಕೂಡ ಆಳ್ವಿಕೆಯನ್ನು ಮಾಡ್ತಾ ಇದ್ರು ಅವತ್ತಿನ ಒಂದು ಕಾಲದಲ್ಲಿ. ಅಕ್ಕಾಡಿಯನ್ ರಾಜ್ಯವನ್ನ ತಮ್ಮ ನಿಯಂತ್ರಣಕ್ಕೆ ಪಡೆದುಕೊಂಡಿರ್ತಕ್ಕಂಥ ವಿಶಾಲ ರಾಜ್ಯ ಇವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇದರಲ್ಲಿ ಅತಿ ಪ್ರಸಿದ್ಧರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂತಂದ್ರೆ ಹಮ್ಮುರಬಿ ಅಂತೇಳಿ ಆತನ ಹೆಸರು. ಯಾರು? ಹಮ್ಮುರಬಿ ಅಂತೇಳಿ ಆತನ ಹೆಸರು. ಹಮ್ಮುರಬಿ. ಹಾಗಾದ್ರೆ ಈ ಹಮ್ಮುರಬಿ ಅಂತಕ್ಕಂಥ ಒಬ್ಬ ಈ ವ್ಯಕ್ತಿ ಅವತ್ತಿನ ಕಾಲದಲ್ಲಿ ಬ್ಯಾಬಿಲೋನಿಯನ್ನರಲ್ಲಿ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ರಾಜ ಅಂತೇಳಿ ಈತನನ್ನ ಕರೀತಾ ಇದ್ರು. ಈತ ತನ್ನ ಕಾನೂನು ಸಂಹಿತೆಗಳ ಮೂಲಕ ಈತ ಜಗತ್ತು ಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಹಮ್ಮುರಬಿ ಆಗಿರ್ತಕ್ಕಂಥದ್ದು ನಾವು ಮಾತಾಡಿದೀವಿ. ಈತ ವಹಿಸಿರ್ತಕ್ಕಂಥ ಒಂದು ಕಾನೂನು ಅಥವಾ ನಿಯಮ ಏನು ಅಂತಂದ್ರೆ ಮುಯ್ಯಿಗೆ ಮುಯ್ಯಿ ಅಂತಕ್ಕಂಥ ಒಂದು ನಿಯಮವನ್ನ ಈತ ಜಾರಿಗೆ ತಂದಿದ್ದ. ನೋಡಿ ಮಕ್ಕಳೇ, ಅವತ್ತಿನ ಕಾಲದಲ್ಲಿ ಹಮ್ಮುರಬಿ ಅಂತಕ್ಕಂಥ ಒಬ್ಬ ಪ್ರಸಿದ್ಧನಾಗಿರ್ತಕ್ಕಂಥ ರಾಜ ಏನ್ ಮಾಡಿದ್ಪ ಅಂದ್ರೆ ಈ ಕಾನೂನು ಸಂಹಿತೆಗಳ ಮೂಲಕ ಈತ ಹೆಚ್ಚಿಗೆ ಒಂದು ಜಗತ್ ಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದಾನ. ಈತನು ಜಾರಿಗೆ ತಂದಿರತಕ್ಕಂಥ ಒಂದು ಕಾನೂನು ಯಾವುದು ಅಂತಂದರೆ ಅದು ಮುಯ್ಯಿಗೆ ಮುಯ್ಯಿ ಅಂತಕ್ಕಂಥ ಒಂದು ಕಾನೂನನ್ನ ಈತ ಜಾರಿಗೆ ತಂದಿದ್ದ. ಅದರ ಅರ್ಥ ಏನು? ಮುಳ್ಳಿನಿಂದ ಮುಳ್ಳನೆ ತೆಗಿ ಇರ್ತಕ್ಕಂಥ ಒಂದು ಅರ್ಥ. ಹಾಗಾದ್ರೆ ಈ ಹಮ್ಮುರಬಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬ್ಯಾಬಿಲೋನಿಯನ್ನರ ನಂತರ ಅಲ್ಲಿ ಕ್ಯಾಸೆಟ್ ಮತ್ತು ಹಿಟ್ಟೈಟ್ ಅಂತಕ್ಕಂಥ ಒಂದು ಜನಾಂಗಗಳು ಆ ಒಂದು ಪ್ರದೇಶದಲ್ಲಿ ಈ ಮೆಸೊಪೊಟೇಮಿಯಾ ಅಂತಕ್ಕಂಥ ಒಂದು ಪ್ರದೇಶವನ್ನ ಕೆಲಕಾಲ ಆಳಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಮುಂದೆ ಬರತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಯಾರಂದ್ರೆ ಅಸೂರ್ ಬನಿಪಾಲ್ ಅಂತೇಳಿ ಆತನ ಹೆಸರು. ಅಸೂರ್ ಬನಿಪಾಲ್. ಅಸೂರ್ ಬನಿಪಾಲ್ ಅಂತೇಳಿ ಆತನ ಹೆಸರು. ಈತ ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕೆಲಸ ಏನು? ಬನ್ನಿ ಮಕ್ಕಳೇ, ಈ ಹಿಟ್ಟೈಟರ ನಂತರ ಈ ಮೆಸೊಪೊಟೇಮಿಯಾ ಒಂದು ಪ್ರದೇಶವನ್ನ ಈ ಅಸ್ಸೀರಿಯನ್ನರು ಅಂತಕ್ಕಂಥವ್ರು ಆಳ್ವಿಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಅಸ್ಸೀರಿಯನ್ನಲ್ಲಿ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂತಂದ್ರೆ ಚಕ್ರವರ್ತಿ ಯಾರು ಅಂತಂದ್ರೆ ಆತನ ಹೆಸರು ಅಸೂರ್ ಬನಿಪಾಲ್ ಅಂತೇಳಿ ಆತನನ್ನ ಕರೀತಾ ಇದ್ದಾರೆ. ಹಾಗಾದ್ರೆ ಈತ ಮಹಾನ್ ಶೂರನು ಕೂಡ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದ, ಮಹಾನ್ ಕವಿ ಕೂಡ ಈತ ಆಗಿದ್ದ. ಯಾರು? ಅಸೂರ್ ಬನಿಪಾಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಈತ ನಿನೇವಾ ಅಂತಕ್ಕಂಥ ಒಂದು ನಗರದಲ್ಲಿ ಸುಪ್ರಸಿದ್ಧವಾಗಿರತಕ್ಕಂಥ ಒಂದು ಉತ್ತಮ ಗುಣಮಟ್ಟದಿಂದ ಕೂಡಿರ್ತಕ್ಕಂಥ ಒಂದು ಗ್ರಂಥಾಲಯವನ್ನು ಅವತ್ತಿನ ಕಾಲದಲ್ಲಿ ಈತ ನಿರ್ಮಿಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈತನು ಮಾಡಿರ್ತಕ್ಕಂಥ ಒಂದು ಸಾಧನೆ ಏನು ಅಂತಂದ್ರೆ ಈ ಅಸೂರ್ ಬನಿಪಾಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕಲಿಯೂ ಹೌದು ಕವಿಯೂ ಹೌದು ಅಂತ ಈತನನ್ನ ಕರೀತಾ ಇದ್ದಾರೆ. ಮಹಾಶೂರನಾಗಿರ್ತಕ್ಕಂಥ ಈ ವ್ಯಕ್ತಿ ಶ್ರೇಷ್ಠ ಕವಿ ಕೂಡ ಆಗಿದ್ದ, ಒಬ್ಬ ಶೂರ ವ್ಯಕ್ತಿಯು ಕೂಡ ಆಗಿದ್ದ. ಈತ ನಿನೇವಾ ಅಂತಕ್ಕಂಥ ಒಂದು ನಗರದಲ್ಲಿ ಈ ನಿನೇವಾ ಅಂತಕ್ಕಂಥ ಒಂದು ನಗರದಲ್ಲಿ ಈತ ಗ್ರಂಥಾಲಯವನ್ನ ಆತ ನಿರ್ಮಿಸಿದ್ದ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆತನಿಗೆ ಆ ಪುಸ್ತಕಗಳ ಬಗ್ಗೆ ಎಷ್ಟೊಂದು ಆಸಕ್ತಿ ಇತ್ತು. ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥಗಳನ್ನ ಅಧ್ಯಯನ ಮಾಡೋದ್ರಲ್ಲಿ ಎಷ್ಟು ಆಸಕ್ತಿಯನ್ನು ಆತ ವಹಿಸಿಕೊಂಡಿದ್ದ ಅನ್ನೋದಕ್ಕೆ ಇದು ಒಂದು ಉತ್ತಮ ಉದಾಹರಣೆ. ಈ ನಿನೇವಾ ಅಂತಕ್ಕಂಥ ಒಂದು ನಗರದಲ್ಲಿ ಆತ ಉತ್ತಮವಾಗಿರ್ತಕ್ಕಂಥ ಸುಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಉತ್ತಮ ಗುಣಮಟ್ಟದಿಂದ ಕೂಡಿರ್ತಕ್ಕಂಥ ಒಂದು ಗ್ರಂಥಾಲಯವನ್ನು ಅವತ್ತಿನ ಕಾಲದಲ್ಲಿ ಆತ ನಿರ್ಮಿಸಿರ್ತಕ್ಕಂಥದ್ದು ಈ ಅಸೂರ್ ಬನಿಪಾಲ್ನ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕೊಡುಗೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇನ್ನ ಇವನ ಆದ ನಂತರ ಬಂದಿರತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಯಾರು ಅಂದ್ರೆ ನೆಬೂಕದ್ನೆಚ್ಚರ್ ಅಂತ ಆತನ ಹೆಸರು. ನೆಬೂಕದ್ನೆಚ್ಚರ್ ಅಂತ ಆತನ ಹೆಸರು.
ನೋಡಿ ಮಕ್ಕಳೇ, ಈತ ಮಾಡಿರ್ತಕ್ಕಂಥ ಒಂದು ಕೆಲಸ ಏನು ಅಂತಂದ್ರೆ, ಈ ಅಸುರ್ ಪರಿಪಾಲನ ನಂತರ ಅಧಿಕಾರವನ್ನ ಈತ ಸ್ವೀಕಾರ ಮಾಡ್ತಾ ಇದ್ದಾನೆ. ಚಾಲ್ಡಿಯನರಲ್ಲಿ ಈ ನೆಬೂಕದ್ನೆಚ್ಚರ್ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಅತ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈತನಾಗಿರ್ತಕ್ಕಂಥದ್ದು. ಈತ ಪ್ರಾಚೀನ ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾಗಿರ್ತಕ್ಕಂಥ ಈ ತೂಗು ಉದ್ಯಾನವನ ಅಂತಕ್ಕಂಥ ಒಂದು ಉದ್ಯಾನವನವನ್ನ ಬೆಬಿಲೋನ್ ನಗರದಲ್ಲಿ ಈತ ನಿರ್ಮಿಸಿದ ಅಂತ ಹೇಳ್ತಾ ಇದ್ದಾರೆ. ಜಗತ್ತಿನ 7 ಆಶ್ಚರ್ಯಕರ ಸಂಗತಿಗಳಲ್ಲಿ ಈ ನೆಬೂಕದ್ನೆಚ್ಚರ್ ನಿರ್ಮಿಸಿರ್ತಕ್ಕಂಥ ಈ ತೂಗು ಉದ್ಯಾನವನ ಅಂತಕ್ಕಂಥದ್ದು ಕೂಡ ಒಂದು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ನೋಡಿ ಮಕ್ಕಳೇ, ಪ್ರಪಂಚದ 7 ಅದ್ಭುತವಾಗಿರ್ತಕ್ಕಂಥ ಆಶ್ಚರ್ಯಕರ ಸಂಗತಿಗಳಲ್ಲಿ ಈ ನೆಬೂಕದ್ನೆಚ್ಚರ್ ನಿರ್ಮಿಸಿರ್ತಕ್ಕಂಥ ತೂಗು ಉದ್ಯಾನವನ ಅಂತ ನಾವು ತಿಳಿತಾ ಇದ್ದೀವಿ. ಅದು ಬೆಬಿಲೋನ್ ನಗರದಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅದನ್ನ ಈತ ನಿರ್ಮಿಸಿದ ಅಂತ ಹೇಳ್ತಾ ಇದ್ದಾರೆ. ಅಂತಿಮವಾಗಿ ಇಂದಿಗೆ 2500 ವರ್ಷಗಳ ಹಿಂದೆ ಏನಾಗ್ತಾ ಇದೆ ಅಂತಂದ್ರೆ, ಪರ್ಷಿಯಾದ ಚಕ್ರವರ್ತಿಯಾಗಿರ್ತಕ್ಕಂಥ ಸೈರಸ್ ಅಂತೇಳಿ ಆತನ ಹೆಸರು. ಆತ ಏನು ಮಾಡ್ತಾ ಇದ್ದಾರೆ, ಈ ಬೆಬಿಲೋನ್ ನಗರವನ್ನ ಆತ ಗೆಲ್ತಾ ಇದ್ದಾನೆ. ಸುಮಾರು 2500 ವರ್ಷಗಳ ಹಿಂದೆ ಈ ಪರ್ಷಿಯಾದ ಚಕ್ರವರ್ತಿಯಾಗಿರ್ತಕ್ಕಂಥ ಸೈರಸ್ ಅಂತೇಳಿ ಆತನ ಹೆಸರು. ಈ ಸೈರಸ್ ಏನ್ ಮಾಡ್ತಾ ಇದ್ದಾರೆ, ಈ ಬೆಬಿಲೋನ್ ಅಂತಕ್ಕಂಥ ಒಂದು ನಗರವನ್ನ ಗೆಲ್ಲುವ ಮೂಲಕ ಏನ್ ಮಾಡ್ತಾ ಇದ್ದಾರೆ, ಈ ಪ್ರಾಚೀನ ಮೆಸೊಪೊಟೇಮಿಯಾ ಅಂತಕ್ಕಂಥ ಒಂದು ನಾಗರಿಕತೆ ಅಂತಕ್ಕಂಥದ್ದು ಅಲ್ಲಿಗೆ ಏನಾಗ್ತಾ ಇದೆ, ಅದು ಅಂತ್ಯಗೊಳ್ಳುತ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಮೆಸೊಪೊಟೇಮಿಯಾ ನಾಗರಿಕತೆಯ ಕೊಡುಗೆಗಳು ಏನೇನು? ಮೆಸೊಪೊಟೇಮಿಯಾ ನಾಗರಿಕತೆಯ ಪ್ರಮುಖವಾಗಿರ್ತಕ್ಕಂಥ ಒಂದು ಕೊಡುಗೆಗಳು, ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಏನು, ಅವುಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಹಾಗಾದರೆ ಈ ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ಕಾನೂನು ಸಂಹಿತೆಗಳನ್ನ ಮೊದಲು ಅಳವಡಿಸಿಕೊಂಡವರು ಯಾರು ಅಂದರೆ ಮೆಸೊಪೊಟೇಮಿಯನ್ನರು ಅಂತಕ್ಕಂಥದ್ದನ್ನ ನಾವು ಮರೆಯಬಾರದು. ನೋಡಿ ಮಕ್ಕಳೇ, ಮೆಸೊಪೊಟೇಮಿಯನ್ನರ ಒಂದು ಕೊಡುಗೆಗಳು ಅಂದ್ರೆ ಮೆಸೊಪೊಟೇಮಿಯನ್ನರ ನಾಗರಿಕತೆಯ ಒಂದು ಮುಖ್ಯವಾಗಿರ್ತಕ್ಕಂಥ ಕೊಡುಗೆಗಳಲ್ಲಿ ಇದು ಕೂಡ ಒಂದು ಅಂತಕ್ಕಂಥದ್ದನ್ನ ನಾವು ನೆನಪಿನಲ್ಲಿಟ್ಟುಕೋಬೇಕಾಗ್ತದ. ಇವರು ಏನ್ ಮಾಡಿದ್ರೆ, ಜಗತ್ತಿನಲ್ಲಿಯೇ ಮೊಟ್ಟ ಮೊದಲು ಈ ಕಾನೂನು ಸಂಹಿತೆಗಳನ್ನ ಅಳವಡಿಸಿಕೊಂಡವರು ಮೆಸೊಪೊಟೇಮಿಯನ್ನರು ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕಾಗ್ತದ. ಹಾಗಾದ್ರೆ ಈ ಮೆಸೊಪೊಟೇಮಿಯನ್ನರು ಹಮ್ಮುರಾಬಿಯು ಜಗತ್ತಿನಲ್ಲಿ ಮೊದಲ ಬಾರಿಗೆ ಈ ಕಾನೂನು ಸಂಹಿತೆಗಳನ್ನ ಆತ ಜಾರಿಗೆ ತಂದಿರತಕ್ಕಂಥದ್ದು ಅತಿ ವಿಶೇಷವಾಗಿರ್ತಕ್ಕಂಥದ್ದು. ಇವನ ಒಂದು ಕಾನೂನುಗಳಲ್ಲಿ ಏನಪ್ಪಾ ಅಂತಂದ್ರೆ, ಗುಲಾಮರ ಮೇಲಿನ ಒಂದು ದೌರ್ಜನ್ಯ ಅಂತಕ್ಕಂಥದ್ದು ಈತ ನಿಷೇಧ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷ. ಅವತ್ತಿನ ಒಂದು ಕಾಲದಲ್ಲಿ ಈ ಗುಲಾಮರ ಮೇಲೆ ನಡೀತಾ ಇರತಕ್ಕಂಥ ದೌರ್ಜನ್ಯವನ್ನ ಈತ ಏನು ಮಾಡಿದ, ನಿಷೇಧ ಮಾಡಿದ್ದ, ಅದನ್ನ ತೆಗೆದು ಹಾಕಿದ್ದ ಅಂತಕ್ಕಂಥದ್ದು. ಇನ್ನ ಈ ಮೆಸೊಪೊಟೇಮಿಯನ್ನರ ನಂತರ ಈ ಹರಪ್ಪ ಮತ್ತು ಈ ಈಜಿಪ್ಟ್ ನಾಗರಿಕತೆಗಳ ಜೊತೆಗೆ ಇವರು ಕೂಡ ಅವತ್ತಿನ ಕಾಲದಲ್ಲಿ ವ್ಯಾಪಾರ ಸಂಬಂಧವನ್ನು ಕೂಡ ಅವತ್ತಿನ ಕಾಲದಲ್ಲಿ ಇಟ್ಟುಕೊಂಡಿದ್ದರು ಅಂತಕ್ಕಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಹಾಗಾದ್ರೆ ಈಜಿಪ್ಟ್ ಅಂತೆ ಇಲ್ಲಿಯೂ ಕೂಡ ಪ್ರತಿ ನಗರಗಳಿಗೂ ಕೂಡ ಒಂದೊಂದು ಅಧಿದೇವತೆಗಳು ಅಂತಕ್ಕಂಥವು ಇದ್ದುವು ಅಂತೇಳಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಈ ಜಿಕ್ಕುರಾತ್ ಅಂತಕ್ಕಂಥದ್ದು ಅಂದ್ರೆ ಎತ್ತರವಾಗಿರ್ತಕ್ಕಂಥ ದೇವಾಲಯಗಳನ್ನ ಅವತ್ತಿನ ಕಾಲದಲ್ಲಿ ಇವರು ನಿರ್ಮಿಸ್ತಾ ಇದ್ರು, ಕಟ್ತಾ ಇದ್ರು. ಅವುಗಳಿಗೆ ಜಿಕ್ಕುರಾತ್ ಅಂತೇಳಿ ಅವುಗಳನ್ನ ಕರೀತಾ ಇದ್ದಾರೆ. ಮೆಸೊಪೊಟೇಮಿಯನ್ನರು ಎತ್ತರವಾಗಿರ್ತಕ್ಕಂಥ ದೇವಾಲಯಗಳನ್ನ ಅವತ್ತಿನ ಕಾಲದಲ್ಲಿ ಕಟ್ತಾ ಇದ್ರು, ಅವುಗಳಿಗೆ ಜಿಕ್ಕುರಾತ್ ಅಂತೇಳಿ ಕರೀತಾ ಇದ್ದಾರೆ. ಹಾಗಾದ್ರೆ ಅವತ್ತಿನ ಕಾಲದಲ್ಲಿ ಇವರು ಕೋನಲಿಪಿ ಅಂತಲೇ ನಾವೇನು ಕರಿತಾ ಇದ್ದೀವಿ, ಈ ಕೋನಲಿಪಿಯ ಮುಖಾಂತರ ಅಂತಹ ಒಂದು ಬರಹಗಳನ್ನ ಜನರು ಬಳಸ್ತಾ ಇದ್ರು. ಕೋನಲಿಪಿಯ ಅಂತಕ್ಕಂಥ ಒಂದು ಬರಹಗಳನ್ನ ಅವತ್ತಿನ ಕಾಲದಲ್ಲಿ ಅವರು ಬಳಸ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಅವತ್ತಿನ ಕಾಲದಲ್ಲಿ ಆಗಿ ಹೋಗಿರ್ತಕ್ಕಂಥ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಮಹಾಕಾವ್ಯದ ಹೆಸರು ಏನು ಅಂತಂದ್ರೆ ಗಿಲ್ಗಮೇಶ್ ಅಂತೇಳಿ ಅದರ ಹೆಸರು. ಗಿಲ್ಗಮೇಶ್ ಅಂತಕ್ಕಂಥದ್ದು ಮೆಸೊಪೊಟೇಮಿಯನ್ನರ ಅತ್ಯಂತ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಮಹಾಕಾವ್ಯ ಅಂತೇಳಿ ಅದನ್ನ ಕರೀತಾ ಇದ್ದಾರೆ. ಅದರ ಹೆಸರೇನು ಗಿಲ್ಗಮೇಶ್ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿಯವರೆಗೆ ನಾವು ಏನು ಮಾಡಿದೀವಪ್ಪ ಅಂದ್ರೆ ಈ ಮೆಸೊಪೊಟೇಮಿಯನ್ನರ ಒಂದು ನಾಗರಿಕತೆಯ ಕುರಿತು ಅಧ್ಯಯನವನ್ನ ಮಾಡಿದ್ದೀವಿ. ಅದರಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು ಏನು ಅಂತಂದ್ರೆ
ಈ ಮೆಸೊಪೊಟೇಮಿಯಾ ನಾಗರಿಕತೆ ಅಂತಕ್ಕಂಥದ್ದು ಟೈಗ್ರಿಸ್ ಮತ್ತು ಯುಫ್ರಟಿಸ್ ಅಂತಕ್ಕಂಥ ಒಂದು ನದಿಗಳ ತೀರ ಪ್ರದೇಶದಲ್ಲಿ ಈ ಮೆಸೊಪೊಟೇಮಿಯಾ ಅಂತಕ್ಕಂಥ ಒಂದು ನಾಗರಿಕತೆ ಬೆಳೆದು ಬಂದಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಗ್ರೀಕ್ ಭಾಷೆಯಲ್ಲಿ ಮೆಸೊಪೊಟೇಮಿಯಾ ಅಂತಕ್ಕಂಥ ಒಂದು ಪದದ ಅರ್ಥ ಏನು ಅಂದರೆ ಎರಡು ನದಿಗಳ ನಡುವಿನ ಒಂದು ಪ್ರದೇಶ ಅಂತೇಳಿ ಅದನ್ನು ಕರೀತಾ ಇದ್ದಾರೆ. ಹೌದಾ? ಇಲ್ಲಿ ಈ ಮೆಸೊಪೊಟೇಮಿಯನ್ನರು ಕ್ಯೂನಿಫಾರ್ಮ್ ಅಂತಕ್ಕಂಥ ಒಂದು ಲಿಪಿಗಳಲ್ಲಿ ಅವರು ಒಂದು ಬರವಣಿಗೆ ಅಂತಕ್ಕಂಥದ್ದು ಇತ್ತು ಅಂತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಅದರಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಒಬ್ಬ ಅರಸ ಚಕ್ರವರ್ತಿಯಾದರೆ ಹಮ್ಮುರಬಿ ಅಂತೇಳಿ ಆತನ ಹೆಸರು. ಆತ ಈ ಕಾನೂನು ಸಂಹಿತೆಗಳನ್ನ ಆತ ಜಾರಿಗೆ ತಂದಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಆತ ಏನ್ ಮಾಡಿದ್ರ ಈ ಕಾನೂನು ಸಂಹಿತೆಗಳ ಮೂಲಕ ಆತ ಜಗತ್ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈತನಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಈ ಮುಯಿಗೆ ಮುಯಿ ಅಂತಕ್ಕಂಥ ಒಂದು ಏನ್ ಮಾಡಿದ್ಪ ಅಂದ್ರೆ ಕಾನೂನನ್ನ ಆತ ಜಾರಿಗೆ ತಂದಿರತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಈ ಹಮ್ಮುರಾಬಿ ಆದ ನಂತರ ಅಸುರ್ ಬನಿಪಾಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಆತನು ಕೂಡ ಪ್ರಸಿದ್ಧವಾಗಿರ್ತಕ್ಕಂಥ ಒಬ್ಬ ಚಕ್ರವರ್ತಿ. ಆತ ಈ ಅಸ್ಸೀರಿಯನ್ನರಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಈ ಅಸುರ್ ಬನಿಪಾಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಆತ ನಿನೇವಾ ಅಂತಕ್ಕಂಥ ಒಂದು ನಗರದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಗ್ರಂಥಾಲಯವನ್ನು ಅವತ್ತಿನ ಕಾಲದಲ್ಲಿ ಆತ ನಿರ್ಮಿಸಿದ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅಸುರ್ ಬನಿಪಾಲ್ ಆದ ನಂತರ ನೆಬೂಕಡ್ನೆಜರ್ ಅಂತಕ್ಕಂಥ ಒಬ್ಬ ರಾಜ ಬರ್ತಾ ಇದ್ದಾನೆ. ಆತ ಅವತ್ತಿನ ಕಾಲದಲ್ಲಿ ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾಗಿರತಕ್ಕಂಥ ಈ ತೂಗು ಉದ್ಯಾನವನವನ್ನ ಆತ ಏನ್ ಮಾಡ್ತಾ ಇದ್ದಾನೆ, ಬೆಬಿಲೋನ್ ಅಂತಕ್ಕಂಥ ನಗರದಲ್ಲಿ ಆತ ನಿರ್ಮಿಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಅದಾದ ನಂತರ ಈ ಮೆಸೊಪೊಟೇಮಿಯಾ ನಾಗರಿಕತೆಯ ಮುಖ್ಯವಾಗಿರ್ತಕ್ಕಂಥ ಒಂದು ಕೊಡುಗೆಗಳ ಕುರಿತು ನಾವು ತಿಳ್ಕೋಬೇಕಾಗ್ತದ. ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕಾನೂನು ಸಂಹಿತೆಗಳನ್ನ ಜಾರಿಗೆ ತಂದಿರತಕ್ಕಂಥವ್ರು ಯಾರು ಅಂತಂದ್ರೆ ಈ ಮೆಸೊಪೊಟೇಮಿಯನ್ನರು ಅಂತ ಹೇಳಿ ನಾವು ಕರಿತಾ ಇದ್ದೀವಿ. ಹಾಗಾದ್ರೆ ಹಮ್ಮುರಾಬಿ ಜಗತ್ತಿನಲ್ಲಿ ಮೊದಲ ಬಾರಿಗೆ ಈ ಕಾನೂನು ಸಂಹಿತೆಗಳನ್ನ ಜಾರಿಗೆ ತಂದಿರತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಇವನ ಒಂದು ಕಾನೂನಲ್ಲಿ ಗುಲಾಮರ ಮೇಲೆ ನಡೀತಾ ಇರತಕ್ಕಂಥ ದೌರ್ಜನ್ಯಗಳನ್ನ ಈತ ಅವತ್ತಿನ ಕಾಲದಲ್ಲಿ ಆತ ನಿಷೇಧ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಮೆಸೊಪೊಟೇಮಿಯನ್ನರು ಅವತ್ತಿನ ಒಂದು ಕಾಲದಲ್ಲಿ ಹರಪ್ಪ ನಾಗರಿಕತೆ ಇರಬಹುದು, ಈಜಿಪ್ಟ್ ನಾಗರಿಕತೆ ಇರಬಹುದು, ಈ ನಾಗರಿಕತೆಗಳ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ವ್ಯಾಪಾರ ಸಂಬಂಧವನ್ನ ಅವರು ಇಟ್ಟುಕೊಂಡಿದ್ದರು. ಜೊತೆಗೆ ಈ ಈಜಿಪ್ಟಿನಂತೆ ಇಲ್ಲಿಯೂ ಕೂಡ ಪ್ರತಿ ನಗರದಲ್ಲಿ ಕೂಡ ಅಧಿದೇವತೆ ಅಂತಕ್ಕಂಥ ಒಂದು ದೇವತೆಗಳು ಅಲ್ಲಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಜಿಗ್ಗುರಾತ್ ಅಂತಕ್ಕಂಥದ್ದು ಅವತ್ತಿನ ಕಾಲದಲ್ಲಿ ಮೆಸೊಪೊಟೇಮಿಯನ್ನರು ಎತ್ತರವಾಗಿರ್ತಕ್ಕಂಥ ಒಂದು ದೇವಾಲಯಗಳನ್ನ ಅವತ್ತಿನ ಕಾಲದಲ್ಲಿ ಕಟ್ತಾ ಇದ್ರು. ಅವುಗಳಿಗೆ ಜಿಗ್ಗುರಾತ್ ಅಂತಲೇ ಕರೀತಾ ಇದ್ದೀವಿ. ಇನ್ನ ಅವತ್ತಿನ ಕಾಲದಲ್ಲಿ ಈ ಮೆಸೊಪೊಟೇಮಿಯನ್ನರು ಕೋನ ಲಿಪಿ ಅಂತಕ್ಕಂಥ ಒಂದು ಬರಹಗಳನ್ನ ಅವತ್ತಿನ ಕಾಲದಲ್ಲಿ ಜನರು ಬಳಸ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇವರ ಒಂದು ಮಹಾಕಾವ್ಯದ ಹೆಸರು ಏನು ಅಂತಂದ್ರೆ ಗಿಲ್ಗಮೇಶ್ ಅಂತೇಳಿ ಅದರ ಹೆಸರು. ಹೀಗೆ ಮೆಸೊಪೊಟೇಮಿಯನ್ನರು ಅವತ್ತಿನ ಕಾಲದಲ್ಲಿ ಈ ಜಗತ್ತಿಗೆ ಸಾಕಷ್ಟು ಕೊಡುಗೆಗಳನ್ನ ನೀಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಘಟಕದ ಕುರಿತು ಅದರ ಕೊನೆಗೆ ಇರತಕ್ಕಂಥ 3 ಬಿಟ್ಟ ಸ್ಥಳಗಳು 7 ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವೇ ಬರೆಯಿರಿ ಅಂತ ಹೇಳ್ತಾ ಈ ಒಂದು ಅವಧಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.